ನಮಸ್ಕಾರ ಭಕ್ತರೇ, ಇವತ್ತಿನ ಈ ಚಿಕ್ಕ ಮಾಹಿತಿಯನ್ನು ಕೊನೆಯವರೆಗೂ ಕೇಳಿ. ಬಹಳಷ್ಟು ಜನರಿಗೆ ಇದು ಗೊತ್ತಿರದ ವಿಷಯ. ಆಂಜನೇಯ ಸ್ವಾಮಿಯ ವಿಗ್ರಹಕ್ಕೆ ಸಿಂಧೂರ ಅರ್ಪಿಸುವುದನ್ನು ನಾವು ಅನೇಕ ದೇವಾಲಯಗಳಲ್ಲಿ ನೋಡುತ್ತೇವೆ. ಅದಕ್ಕೆ ಕಾರಣವೇನು? ಇದರ ಹಿಂದೆ ಭಕ್ತರಲ್ಲಿ ಪ್ರಸಿದ್ಧವಾಗಿರುವ ಒಂದು ಸುಂದರ ಕಥೆ ಇದೆ. ಅದೇನೆಂದರೆ, ಒಮ್ಮೆ ಆಂಜನೇಯ ಸ್ವಾಮಿಯವರು ಸೀತಾದೇವಿಯವರು ಹಣೆಯ ಮೇಲೆ ಸಿಂಧೂರ ಧರಿಸುತ್ತಿರುವುದನ್ನು ಗಮನಿಸಿದರು. ಆಗ ಆಂಜನೇಯ ಸ್ವಾಮಿಯವರು ವಿನಯದಿಂದ, ಅಮ್ಮ, ನೀವು ಈ ಸಿಂಧೂರವನ್ನು ಏಕೆ ಧರಿಸುತ್ತೀರಿ ಎಂದು ಕೇಳಿದರು. ಅದಕ್ಕೆ ಸೀತಾದೇವಿಯವರು, ಇದು ನನ್ನ ಪತಿ ಶ್ರೀರಾಮನ ಆಯಸ್ಸು, ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಧರಿಸುತ್ತೇನೆ ಎಂದು ಉತ್ತರಿಸಿದರು. ಅದಕ್ಕೆ ಆ ಮಾತು ಕೇಳಿದ ಆಂಜನೇಯ ಸ್ವಾಮಿಯವರು ಹೀಗೆ ಯೋಚಿಸಿದರು. ಅದೇನೆಂದರೆ, ಹಣೆಯ ಮೇಲೆ ಸ್ವಲ್ಪ ಸಿಂಧೂರ ಧರಿಸಿದರೆ ನನ್ನ ಪ್ರಭು ಶ್ರೀರಾಮನಿಗೆ ಇಷ್ಟೊಂದು ಮಂಗಳವಾಗುವುದಾದರೆ, ನಾನು ನನ್ನ ಇಡೀ ದೇಹಕ್ಕೆ ಸಿಂಧೂರ ಲೇಪಿಸಿಕೊಂಡರೆ ನನ್ನ ಪ್ರಭುವಿಗೆ ಇನ್ನೂ ಹೆಚ್ಚು ಒಳ್ಳೆಯದಾಗುವುದಲ್ಲವೇ, ಸಂತೋಷವಾಗುವುದಲ್ಲವೇ ಎಂದು ಯೋಚಿಸಿದರು. ಎಂದು ಅಪಾರ ಭಕ್ತಿಯಿಂದ ತಮ್ಮ ದೇಹವೆಲ್ಲ ಸಿಂಧೂರವನ್ನು ಲೇಪಿಸಿಕೊಂಡರು. ಶ್ರೀರಾಮನು ಆ ಭಕ್ತಿಯನ್ನು ನೋಡಿ ಸಂತೋಷಪಟ್ಟನು ಎಂದು ಈ ಜನಪ್ರಿಯ ಕಥೆ ಹೇಳುತ್ತದೆ. ಆದ್ದರಿಂದಲೇ ಇಂದಿಗೂ ಅನೇಕ ಭಕ್ತರು ಆಂಜನೇಯ ಸ್ವಾಮಿಗೆ ಸಿಂಧೂರ ಅರ್ಪಿಸುವ ಸಂಪ್ರದಾಯವನ್ನು ಭಕ್ತಿಯಿಂದ ಪಾಲಿಸುತ್ತಾರೆ. ಈ ಕಥೆ ನಮಗೆ ಒಂದು ಅಮೂಲ್ಯ ಸಂದೇಶವನ್ನು ನೀಡುತ್ತದೆ. ಭಕ್ತರು ಆಂಜನೇಯ ಸ್ವಾಮಿಯ ವಿಗ್ರಹದ ಮೇಲಿನ ಸಿಂಧೂರವನ್ನು ಪ್ರಸಾದದ ರೀತಿಯಲ್ಲಿ ತಮ್ಮ ಹಣೆಗೆ ಧರಿಸುವುದರಿಂದ ಕೆಟ್ಟ ದೃಷ್ಟಿಗಳಿಂದ ರಕ್ಷಣೆಯನ್ನು ಪಡೆಯುತ್ತಾರೆ. ಮತ್ತು ಭಕ್ತರು ತಮ್ಮ ಕೋರಿಕೆಯನ್ನು ಈಡೇರಿಸಿಕೊಳ್ಳಲು ಸ್ವಾಮಿಗೆ ಸಿಂಧೂರ ಅರ್ಚನೆಯನ್ನು ಕೂಡ ಮಾಡಿಸುತ್ತಾರೆ. ಇದರಿಂದ ಆಂಜನೇಯ ಸ್ವಾಮಿಗೆ ಸಂತೋಷವಾಗುವುದು ಎನ್ನುವ ನಂಬಿಕೆ. ಹೀಗಾಗಿ ಜನರು ಸಿಂಧೂರವನ್ನು ಅರ್ಪಿಸುತ್ತಾರೆ. ದೇವರಿಗೆ ನಾವು ಕೊಡುವ ವಸ್ತುವಿಗಿಂತ ಅದರ ಹಿಂದೆ ಇರುವ ನಿಷ್ಕಪಟ ಭಕ್ತಿ, ಪ್ರೀತಿ ಮತ್ತು ಸಮರ್ಪಣೆಯೇ ಅತ್ಯಂತ ಮುಖ್ಯವಾದದ್ದು. ಜೈ ಶ್ರೀರಾಮ್, ಜೈ ಆಂಜನೇಯ ಸ್ವಾಮಿ. ಇಂಥ ಭಕ್ತಿ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.